ಎಲ್ಲರಿಗೂ ನಮಸ್ಕಾರ. ಇವತ್ತು ಶಾವಿಗೆಯಿಂದ ಮಾಡುವಂತಹ 2 ಬಗೆಯ ತಿಂಡಿಯನ್ನು ತೋರಿಸ್ತಾ ಇದ್ದೇನೆ. 10 ರಿಂದ 20 ನಿಮಿಷದೊಳಗೆ ನೀವು ಈ ತಿಂಡಿಯನ್ನು ಮಾಡ್ಕೊಳ್ಬೋದು. ಅಕ್ಕಿ ಇರಲಿ, ಉದ್ದಿನ ಬೇಳೆ ಇರಲಿ, ನೆನೆಸಿಕೊಳ್ಳುವ ಅಗತ್ಯ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬೆಳಗಿನ ತಿಂಡಿ ರೆಡಿ ಮಾಡ್ಕೊಳ್ಬೋದು. ಅಷ್ಟು ಸುಲಭದ 2 ಬಗೆಯ ತಿಂಡಿಗಳು. ಈಗ 1 ಕಪ್ ಶಾವಿಗೆಯನ್ನು ತಗೊಂಡಿದ್ದೇನೆ. 4 ಜನರಿಗಾಗುವಷ್ಟು ಇಲ್ಲಿ ತಿಂಡಿ ಮಾಡ್ತಾ ಇದ್ದೇನೆ. ಹಾಗಾಗಿ 1 ಕಪ್ ಶಾವಿಗೆ ಸಾಕಾಗ್ತದೆ. ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಡಬೇಕು. ಅದರಲ್ಲಿ 1 ಅಥವಾ 2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗ 1 ಕಪ್ ಶಾವಿಗೆಯನ್ನು ಹಾಕಿ ಅದನ್ನು ಹುರಿದುಕೊಳ್ಬೇಕು. ಶಾವಿಗೆಯ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಅದನ್ನು ಹುರಿಬೇಕಾಗ್ತದೆ. ಶಾವಿಗೆ ಚೆನ್ನಾಗಿ ಹುರಿದುಕೊಂಡ್ರೆ ತಿಂಡಿ ಕೂಡ ತುಂಬಾ ಸರಿಯಾಗಿ ಆಗ್ತದೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಶಾವಿಗೆಯನ್ನು ಹುರಿಬೇಕು. ಇಲ್ಲದಿದ್ದರೆ ಶಾವಿಗೆ ಬೇಗನೆ ಕಪ್ಪಾಗಿ ಬಿಡ್ತದೆ. ಅದಕ್ಕಾಗಿ ಉರಿಯನ್ನು ಆದಷ್ಟು ಸಣ್ಣಕ್ಕಿಟ್ಟು ಹುರಿದುಕೊಳ್ಬೇಕು. 2 ರಿಂದ 3 ನಿಮಿಷ ಹುರಿದುಕೊಂಡ್ರೆ ಸಾಕಾಗ್ತದೆ. ಈಗ ನಾನು ಇದನ್ನು ಹುರಿದಿದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆದ್ದು ನಿಮಗೆ ಕಾಣ್ತಿರ್ಬೋದು. ಹುರಿದಾಗಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲೆ ಇಟ್ಟಿದ್ದೇನೆ. ಬೇಕಿದ್ರೆ 1 ಚಮಚ ಎಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ, ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇದೆ, ಅಷ್ಟು ಸಾಕಾಗ್ತದೆ. ಈಗ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಶಾವಿಗೆ ತಗೊಂಡ್ರೆ ಅರ್ಧ ಕಪ್ ಉಪ್ಪಿಟ್ಟು ರವೆ ಹಾಕಿದರೆ ಸಾಕಾಗ್ತದೆ. ರವೆಯನ್ನು ಹುರಿಯುವಾಗಲೂ ಅಷ್ಟೇ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಮತ್ತೆ 1-2 ನಿಮಿಷ ರವೆಯನ್ನು ಹುರಿದುಕೊಂಡ್ರೆ ಸಾಕಾಗ್ತದೆ. ಹುರಿಯುವಾಗ ರವೆಯು ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಅಷ್ಟು ಹೊತ್ತು ಹುರಿದುಕೊಂಡ್ರೆ ಸಾಕಾಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡಿ. ಈಗ ನಾನು ಸಣ್ಣ ಉರಿಯಲ್ಲಿ 2 ನಿಮಿಷ ರವೆಯನ್ನು ಕೂಡ ಹುರಿದುಕೊಂಡಿದ್ದೇನೆ. ರವೆಯದ್ದು ಕೂಡ ಕಲರ್ ಚೇಂಜ್ ಆಗಿದೆ. ಈಗ ಹುರಿದ ರವೆಯನ್ನು ಶಾವಿಗೆ ಹಾಕಿಟ್ಟ ಪ್ಲೇಟ್ ಒಳಗೆ ಹಾಕ್ಕೊಳ್ತಾ ಇದ್ದೇನೆ. ಎರಡನ್ನು ಜೊತೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡ್ರೆ ಆಗ್ತದೆ. ತಣಿಲಿಕ್ಕೆ ಬಿಡಬೇಕು. ಇದು ತಣಿದ ಮೇಲೆ ಆಮೇಲೆ ಇದ್ರೆ ತಿಂಡಿ ಮಾಡುವ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ತಣಿದ ಮೇಲೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಮೊಸರನ್ನು ಹಾಕ್ಕೊಳ್ಬೇಕು. ಇಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಮೊಸರು ಜಾಸ್ತಿ ಇದ್ದರೆ 1 ಕಪ್ ಮೊಸರು ಬೇಕಿದ್ದರೂ ಹಾಕ್ಕೊಳ್ಬೋದು, ಅಥವಾ ಇದನ್ನು ಮೊಸರಿಂದಲೇ ನೀವು ಕಳಿಸಿಕೊಂಡ್ರೂ ಆಗ್ತದೆ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಟೋಟಲ್ ಆಗಿ 1.5 ಕಪ್ ಹಾಕಿದಾಗ ಆಯಿತು. ಅರ್ಧ ಕಪ್ ಮೊಸರು ಮತ್ತು 1 ಕಪ್ ನೀರು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಗಟ್ಟಿಯಾದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಳ್ಬೋದು. ಈಗ ಮೊದಲಿಗೆ ಇದನ್ನು ಮಿಕ್ಸ್ ಮಾಡಿ ನೋಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. 15 ರಿಂದ 20 ನಿಮಿಷ ಬೇಕಿದ್ರೂ ನೆನೆಸ್ಬೋದು, ಅಥವಾ ಅರ್ಧ ಗಂಟೆ ಬೇಕಿದ್ರೂ ನೆನೆಸ್ಬೋದು. ನಿಮ್ಮಲ್ಲಿ ಟೈಮ್ ಇದ್ದರೆ ಅರ್ಧ ಗಂಟೆ ಬೇಕಿದ್ರೂ ಇಡ್ಬೋದು. ಶಾವಿಗೆ ಮತ್ತು ಉಪ್ಪಿಟ್ಟು ರವೆ ಚೆನ್ನಾಗಿ ನೆನೆದ್ರೆ ಆಯಿತು. ಈಗ ಅಷ್ಟೊತ್ತಿಗೆ ಇಲ್ಲಿ ಒಗ್ಗರಣೆ ಮಾಡಿಕೊಳ್ಬೇಕು. ಒಲೆ ಮೇಲೆ ಒಂದು ಸಣ್ಣ ಒಗ್ಗರಣೆ ಸೌಟು ಇಟ್ಟಿದ್ದೇನೆ. ಅದರಲ್ಲಿ 4 ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ 1 ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಬೇಕು. 2 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ಬೇಕು. ಈಗ ಕಡಲೆಬೇಳೆ ಮತ್ತು ಸಾಸಿವೆಯನ್ನು ಸ್ವಲ್ಪ ಹೊತ್ತು ಹುರಿದು ತಗೊಳ್ಬೇಕು. ಸಾಸಿವೆ ಚೆನ್ನಾಗಿ ಸಿಡಿದು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಇದಕ್ಕೆ ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು. ಹಸಿಮೆಣಸು ಬೇಕಿದ್ರೆ ಹಾಕ್ಕೊಳ್ಬೋದು. ಮತ್ತೆ ನಿಮ್ಮ ಹತ್ರ ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಇದ್ರೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹುರಿದುಕೊಳ್ಬೋದು. ಗೋಡಂಬಿ, ದ್ರಾಕ್ಷಿ ಎಲ್ಲ ಇದ್ರೆ ನೀವು ಹುರಿದುಕೊಂಡೇ ತಗೊಳ್ಬೇಕಾಗಿಲ್ಲ. ಹಾಗೆ ನೀವು ಹಿಟ್ಟಿನೊಳಗೆ ಹಾಕಿ ಮಿಕ್ಸ್ ಮಾಡಿ ತಗೊಂಡ್ರೂ ಆಗ್ತದೆ. ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ರೆ ಈ ಇಡ್ಲಿಗೂ ರುಚಿ ಚೆನ್ನಾಗಿರ್ತದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಹಾಕದೆ ಕೂಡ ಇಡ್ಲಿ ಮಾಡ್ಬೋದು. ಈಗ ಇದನ್ನು ನಾನು ಹುರಿದು ತಗೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡುವ. ಈಗ ಶಾವಿಗೆ ಮತ್ತು ಉಪ್ಪಿಟ್ಟು ರವೆ ಮಿಕ್ಸ್ ಮಾಡಿ ಇಟ್ಟು 10 ನಿಮಿಷ ಆಗಿದೆ. 10 ನಿಮಿಷಕ್ಕಿಂತ ಜಾಸ್ತಿ ಬೇಕಿದ್ರೂ ನೀವು ನೆನೆಸಿಡ್ಬೋದು. ಉಪ್ಪಿಟ್ಟು ರವೆ ಮತ್ತು ಶಾವಿಗೆ ಚೆನ್ನಾಗಿ ನೆನೆದು ಹಿಟ್ಟು ಗಟ್ಟಿಯಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಒಂದು ಸ್ವಲ್ಪವೇ ನೀರು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಒಂದೇ ಸಾರಿ ಹಾಕಿದರೆ ಹಿಟ್ಟು ತೆಳ್ಳಗಾದರೆ ಇಡ್ಲಿ ಕೂಡ ಇದರದ್ದು ಸರಿ ಬರಲಿಕ್ಕಿಲ್ಲ. ಈಗ ನಾನೊಂದು 1/4 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಇನ್ನು ನೋಡಿ, ಹಿಟ್ಟಿನ ಹದ ಈ ಥರ ಇದೆ. ಈಗ ಇದಕ್ಕೆ ಮಾಡಿದ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಕಡಿಮೆ ಆಗಿದ್ರೆ ಉಪ್ಪು ಸೇರಿಸ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಿಟ್ಟಿನ ಹದ ನೋಡಿ, ಜಾಸ್ತಿ ತೆಳ್ಳಗೂ ಅಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ, ಆ ಥರ ಇದೆ. ಈಗ ಇದಕ್ಕೆ ಸ್ವಲ್ಪ ಸೋಡಾ ಪೌಡರ್ ಹಾಕ್ಕೊಳ್ಬೇಕು, ಅಡುಗೆ ಸೋಡಾ. ಈಗ ಸೋಡಾ ಹುಡಿ ಆಗುವುದಕ್ಕಿಂತ ಮೊದಲು ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಇಡಬೇಕು.
ಸೋಡಾ ಹಿಟ್ಟು ಹಾಕಿದ ಮೇಲೆ ಮತ್ತೆ ಆ ಹಿಟ್ಟನ್ನು ಇಡುವ ಹಾಗಿಲ್ಲ. ಆ ಕೂಡಲೇ ನೀವು ಪ್ಲೇಟಿನಲ್ಲಿ ಹಾಕ್ಕೊಂಡು ಬೇಯಿಸಿಕೊಳ್ಬೇಕು. ಅದಕ್ಕಾಗಿ ಮೊದಲು ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರ್ಕೊಳ್ಳಿ. ನಾನು ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಡಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ, ಅಡಿಗೆ ಸೋಡಾ. ಈನು ಇದ್ರೆ ಈನು ಪೌಡರ್ ಹಾಕಿದ್ರೂ ಆಗ್ತದೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋಡಾ ಪುಡಿ ಹಾಕದೆ ಈ ಇಡ್ಲಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇಡ್ಲಿ ಸ್ವಲ್ಪ ಗಟ್ಟಿಯಾಗಿ ಆಗ್ತದೆ. ನಿಮಗೆ ಮೆತ್ತಗೆ ಇಡ್ಲಿ ಬೇಕು ಅಂತಾದ್ರೆ ಸ್ವಲ್ಪ ಸೋಡಾ ಹುಡಿ ಹಾಕ್ಲೇಬೇಕು. ಈಗ ಸೋಡಾ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಆ ಕೂಡಲೇ ಈಗ ಇಡ್ಲಿ ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ಈಗ ನಾನು ಇಡ್ಲಿ ಪ್ಲೇಟಿಗೆ ಹಾಕೊಂಡಿದ್ದೇನೆ. ಈಗ ಒಲೆ ಮೇಲೆ ನೀರನ್ನು ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನೀರು ಕೂಡ ಬಿಸಿ ಆಗ್ತಾ ಬಂತು. ಈಗ ಇಡ್ಲಿ ಪ್ಲೇಟನ್ನು ಇಟ್ಟು ಇದನ್ನೊಂದು 10 ನಿಮಿಷ ಬೇಯಿಸಿದ್ರೆ ಸಾಕಾಗ್ತದೆ. 10 ನಿಮಿಷದೊಳಗೆ ಇದು ಚೆನ್ನಾಗಿ ಬೆಂದು ಬಿಡ್ತದೆ. ಅದಕ್ಕಿಂತ ಜಾಸ್ತಿಯನ್ನು ಬೇಯಿಸಬೇಕಾಗಿಲ್ಲ. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 10 ನಿಮಿಷ ಬೇಯಿಸಿಕೊಂಡ್ರೆ ಸಾಕು. ಈಗ 10 ನಿಮಿಷ ಆಗಿದೆ. ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಇಲ್ವಾ ಅಂತೇಳಿ ಒಂದು ಸಾರಿ ಚೆಕ್ ಮಾಡಬೇಕು ನೋಡಿ. ಈಗ ಒಂದು ಚಮಚದ ಸಹಾಯದಿಂದ ನೋಡಿದರೆ ಚಮಚಕ್ಕೆ ಸ್ವಲ್ಪ ಕೂಡ ಹಿಟ್ಟು ಅಂಟಿಕೊಳ್ಳಿಲ್ಲ. ಹಾಗಾಗಿ ಇದು ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ತೆಗೆದ್ರೆ ಆಯಿತು. ಹೀಗೆ ನೋಡಿ ಕೈಯಲ್ಲೇ ಸುಲಭದಲ್ಲಿ ತೆಗಿಲಿಕ್ಕೂ ಬರ್ತದೆ. ಶಾವಿಗೆ ಇಡ್ಲಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ರುಚಿ ಕೂಡ ಆಗಿರ್ತದೆ. ಈಗ ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇದೇ ಥರ ನೀವು ಶಾವಿಗೆ ಇಡ್ಲಿಯನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಆಗ್ತದೆ. ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ಶಾವಿಗೆಯಿಂದ ಮಾಡುವ ಇನ್ನೊಂದು ತಿಂಡಿಯನ್ನು ತೋರಿಸ್ತಾ ಇದ್ದೇನೆ. ಒಲೆಯ ಮೇಲೆ ಬಾಣಲೆ ಇಟ್ಟು 2 ಚಮಚ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. ಅದರಲ್ಲಿ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕ್ಕೊಳ್ಬೇಕು. ಈಗ ಶಾವಿಗೆಯನ್ನು ಚೆನ್ನಾಗಿ ಹುರಿಬೇಕು. ಶಾವಿಗೆಯನ್ನು ಹುರಿಯುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಶಾವಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ಜಾಸ್ತಿ ಬೇಡ. ಈಗ 2 ನಿಮಿಷ ಶಾವಿಗೆಯನ್ನು ಹುರಿದುಕೊಂಡಿದ್ದೇನೆ. ಇದರ ಕಲರ್ ಸ್ವಲ್ಪ ಚೇಂಜ್ ಆದ್ದು ನಿಮಗೆ ಕಾಣ್ತಿರ್ಬೋದು. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದುಕೊಳ್ತೇನೆ. ಹಾಗೆ ಒಲೆ ಮೇಲೆ ವಾಪಸ್ ಅದೇ ಬಾಣಲೆಯನ್ನು ಇಟ್ಟಿದ್ದೇನೆ. ಅದರಲ್ಲಿ ಒಂದು 4 ಚಮಚ ಎಣ್ಣೆ ಹಾಕಿದ್ದೇನೆ. ಈಗ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಹಾಗೆ 1 ಕಡ್ಡಿ ಕರಿಬೇವನ್ನು ಹಾಕಿ ಅದನ್ನು ಹುರಿದುಕೊಳ್ಬೇಕು. ಸಾಸಿವೆ ಸಿಡಿದು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಷ್ಟು ಹೊತ್ತು ಹುರಿದುಕೊಂಡ್ರೆ ಸಾಕು. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯ ಕಲರ್ ಚೇಂಜ್ ಆಗಿದೆ. ಈಗ ಒಂದು ಈರುಳ್ಳಿಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಮೆತ್ತಗಾಗುವ ತನಕ ಹುರಿಬೇಕು, ಕೆಂಪಾಗಿ ಹುರಿಬೇಕಾಗಿಲ್ಲ. ಈಗ ಈರುಳ್ಳಿ ಕೂಡ ಹುರಿದಾಗಿದೆ. ಈರುಳ್ಳಿಯ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಮೆಣಸನ್ನು ಹಾಕಿದ್ದೇನೆ. ಮತ್ತು ಒಂದು ಸಣ್ಣ ಕ್ಯಾರೆಟನ್ನು ತುಂಡು ಮಾಡಿ ಹಾಕಿದ್ದೇನೆ. ಹಾಗೆ ಒಂದು ಸ್ವಲ್ಪ ಹಸಿ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಿಮಗೆ ಬೇಕಾದ ತರಕಾರಿಯನ್ನು ನೀವು ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಬೀನ್ಸ್ ಬೇಕಿದ್ರೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ತರಕಾರಿ ನಿಮ್ಮ ಇಷ್ಟ ಇದ್ದದನ್ನು ನೀವು ಹಾಕ್ಕೊಳ್ಬೇಕು. ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು. ಸ್ವಲ್ಪ ತರಕಾರಿ ಎಲ್ಲ ಬಾಡಬೇಕು ನೋಡಿ. ಈಗ ತರಕಾರಿ ಸ್ವಲ್ಪ ಬಾಡಿದೆ. ಈಗ ನಾನು 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಕೂಡ ಸ್ವಲ್ಪ ಹೊತ್ತು ಅದನ್ನು ಮಗುಚಿಕೊಳ್ಬೇಕು. ಈ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ತಾಗ್ತದೆ. ಈಗ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಕಪ್ ಶಾವಿಗೆ ತಗೊಂಡ್ರೆ ಅದಕ್ಕೆ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು. ಇದಕ್ಕೆ 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ನಿಮಗೆ ಬೇಕಿದ್ರೆ ನೀವು ಹಾಕ್ಕೊಳ್ಳಿ. ಈಗ ಸಕ್ಕರೆ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದಿಟ್ಟಂತಹ ಶಾವಿಗೆ ಹಾಕ್ಕೊಳ್ಬೇಕು. ಶಾವಿಗೆಯನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಮಗುಚಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಈಗ 2 ರಿಂದ 3 ನಿಮಿಷ ಬೇಯಿಸಿಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಗ್ಯಾಸ್ ಮೇಲೇ ಬಿಡಬೇಕು. ಸ್ವಲ್ಪ ನೀರಿನ ಅಂಶ ಇದ್ರೂ ಕೂಡ ಎಲ್ಲನೂ ಡ್ರೈ ಆಗ್ತದೆ. ಹಾಗೆ ಶಾವಿಗೆ ಉಪ್ಪಿಟ್ಟು ಕೂಡ ತುಂಬಾ ಉದುರಾಗಿ ಆಗ್ತದೆ. ಒಂದು 2 ನಿಮಿಷ ನಾನು ಗ್ಯಾಸ್ ಮೇಲೇ ಬಿಟ್ಟಿದ್ದೆ. ಈಗ ಮುಚ್ಚಳ ತೆಗೆದು ನೋಡಿದರೆ ಸರಿಯಾಗಿ ಉದುರಾಗಿ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ನೀವು ಮಾಡಿ ನೋಡಿ. ಈ ಥರ ಮಾಡಿದರೆ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಕೂಡ ಅಂಟಾಗುವುದಿಲ್ಲ. ಮತ್ತು ನೀವು ಶಾವಿಗೆಯನ್ನು ಕರೆಕ್ಟಾಗಿ ಹುರಿದುಕೊಂಡಿದ್ರೆ ಶಾವಿಗೆ ಮುದ್ದೆ ಆಗೋದಿಲ್ಲ ನೋಡಿ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಆಗ್ತದೆ. 10 ರಿಂದ 20 ನಿಮಿಷದೊಳಗೆ ಮಾಡಿಕೊಳ್ಳುವಂತಹ ರುಚಿಯಾದ 2 ಬಗೆಯ ತಿಂಡಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋಗಳು ಮತ್ತಷ್ಟು ಜನರಿಗೆ ತಲುಪಲಿಕ್ಕೆ ಸಹಾಯ ಆಗ್ತದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.